ಲೇಡೀಸ್ ಅಂಡ್ ಜೆಂಟಲ್ಮನ್, ರಾಜ್ಯ ರಾಜಕೀಯದಲ್ಲಿ ರಾಜ್ಯ ಸರ್ಕಾರದಲ್ಲಿ ಸಿಎಂ ಡಿಸಿಎಂ ನಡುವೆ ಕುರ್ಚಿ ಫೈಟ್ ತಾರಕಕ್ಕೇರಿದೆ. ಇದೆಲ್ಲದರ ನಡುವೆ ಆಡಳಿತ ಪಕ್ಷದ ಸಚಿವರ ವಿರುದ್ಧ ಬಿಜೆಪಿ ಭೂ ಕಬಳಿಕೆಯ ಹೊಸ ಬಾಂಬ್ ಅನ್ನ ಸಿಡಿಸಿದೆ. ಇಷ್ಟಕ್ಕೂ ಆ ವಿಚಾರ ಏನು ಅಂತೀರಾ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರಾಜ್ಯ ಸರ್ಕಾರದಲ್ಲಿ ಸಿಎಂ ಹಾಗೆ ಡಿಸಿಎಂ ನಡುವೆ ಅಧಿಕಾರ ಹಸ್ತಾಂತರ ಸದ್ಯಕ್ಕೆ ಬಗೆಹರಿದಂತೆ ಕಾಣಿಸ್ತಾ ಇಲ್ಲ. ಸಮಸ್ಯೆಯ ಪರಿಹಾರಕ್ಕೆ ದಾರಿ ಕಾಣದೆ ಕಾಂಗ್ರೆಸ್ ಹೈಕಮಾಂಡ್ ಕಂಗಾಲಾಗಿದೆ. ಇದರ ಪರಿಹಾರಕ್ಕೆ ಮಾರ್ಗೋಪಾಯವನ್ನ ಹುಡುಕ್ತಾ ಇದೆ. ಆದ್ರೆ ಇದೆಲ್ಲದರ ನಡುವೆ ಸರ್ಕಾರದ ವಿರುದ್ಧ ಬಿಜೆಪಿ ಮತ್ತೊಂದು ಹೊಸ ಬಾಂಬ್ ಅನ್ನ ಹಾಕಿದೆ. ಬೆಳಗಾವಿಯ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ವಿರುದ್ಧ ಭೂ ಕಬಳಿಕೆಯ ಬಾಂಬ್ ಬಿದ್ದಿದೆ. ಏನು ಇಲ್ಲ ಅಂತ ಸದಸ್ಯರಿಗೆ ಒಬ್ಬ ಈ ಸದನದ ಯಾರೇ ಸದಸ್ಯರ ಬಗ್ಗೆ ಈಗ ಏನಾದ್ರೂ ಪ್ರಸ್ತಾಪ ಮಾಡಬೇಕಾದ್ರೆ ಅದಕ್ಕೆ ಒಂದು ನಿಯಮಾವಳಿ ನಿಯಮಾವಳಿ ಪಾಲನೆ ಮಾಡ್ತಾ ಇಲ್ಲ. ಆದ್ರೆ ನಾನು ಆ ನಿಯಮಾವಳಿ ನನ್ನ ಹಕ್ಕನ್ನ ನಾನು ಬಿಟ್ಕೊಡ್ತೇನೆ. ನಾನು ಇನ್ಸಿಸ್ಟ್ ಮಾಡೋದಿಲ್ಲ ನೀವು ನನಗೆ ನೋಟಿಸ್ ಕೊಡಿ ಅಂತ. ಐ ಆಮ್ ರೆಡಿ. ಅವ್ರು ಏನ್ ಕೇಳಿದ್ರು ಉತ್ತರ ಕೊಡಕ್ ನಾ ತಯಾರಿದ್ದೇನೆ. ಅವ್ರು ರೆಡಿ ಇದ್ದೀರಿ, ನೀವು ಕೂಡ ರೆಡಿ ಇದ್ದೀರಿ, ನಾನು ಮಾತ್ರ ರೆಡಿ ಇಲ್ಲ. ನೀವು ರೆಡಿ ಇಲ್ಲ, ಬಿಲ್ ತಗೊಳ್ಬೇಕೀಗ. ಅದಕ್ಕೆ ಕಾರ್ಯಕಾಲ ಈಗ ಅದರ ಬಗ್ಗೆ ಚರ್ಚೆ ಮಾಡಿ. ಈಗ ನೋಡಿ ಅವರೇ ಹೇಳಿದ್ದಾರೆ ಕೃಷ್ಣ ಬೈರೇಗೌಡ ಈಗ ಆಗುದಿಲ್ಲ. ಅಲ್ಲಲ್ಲ, ಅವರು ಸ್ಟೇಟ್ಮೆಂಟ್ ಮಾಡಿದ್ದೆ ಆಚೆ ಸದನ ನಡೆಯುವಾಗ ಹಂಗ್ ಮಾಡಕ್ಕಾಗಲ್ಲ. ಆಯ್ತು, ಈಗ ನೋಡಿ ಮಾಡಕ್ಕಾಗಲ್ಲ, ಸದನ ನಡೆಯುವಾಗ ಮಾಡಕ್ಕಾಗಲ್ಲ, ಆಚೆ ಮಾಡ್ಬಿಟ್ಟಿದ್ದಾರೆ. ಅದನ್ನ ಸದನದಲ್ಲಿ ಮಾಡ್ಬೇಕಾಗಿತ್ತು. ಅವರೇ ರೆಡಿ ಇದಾರಲ್ಲ ಸ್ಟೇಟ್ಮೆಂಟ್. ಆಯ್ತು, ಈಗ ನಾನು ರೆಡಿ ಇಲ್ಲಲ್ಲ. ಸರಿ, ಯಾವಾಗ ಕೊಡ್ತೀರಾ ಅದು ನೋಡಿ. ಈಗ ಬಿಲ್ ಒಂದು ಪಾಸ್ ಆಗಲಿ ಬೇಗ. ಇತ್ತ ಕೋಲಾರ ತಾಲೂಕು ಕಚೇರಿಯ ಎದುರು ಬಳಿ ಓಂ ಶಕ್ತಿ ಛಲಪತಿ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಕರ್ತರು ಕಾವಲನ್ನ ಕೂತಿದ್ದಾರೆ. ಯಾವ ಸಮಯದಲ್ಲಾದ್ರೂ ಸಚಿವ ಕೃಷ್ಣ ಬೈರೇಗೌಡ ಇಲ್ಲಿಗೆ ಬಂದು ದಾಖಲಾತಿ ತಿದ್ದಿಸುವಂತಹ ಆರೋಪವನ್ನ ಮಾಡಿದ್ದಾರೆ. ಒಟ್ಟಾರೆ ಕಂದಾಯ ಸಚಿವರ ವಿರುದ್ಧ ಬಿಜೆಪಿ ಭೂ ಬಾಂಬ್ ಅನ್ನ ಸಿಡಿಸಿದೆ. ಸಚಿವರ ವಿರುದ್ಧ ಆರೋಪ ಸಾಬೀತಾದಲ್ಲಿ ಸಿದ್ದು ಸಂಪುಟದ ಮತ್ತೊಂದು ವಿಕೆಟ್ ಪತನ ಆಗುವಂತಹ ಸಾಧ್ಯತೆ ಇದೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.